ಸಾಂಸ್ಕೃತಿಕ ನಗರಿ ನಿವೃತ್ತರ ಸ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಮೈಸೂರು ಇದೀಗ ಮತ್ತೊಮ್ಮೆ ಅಪಖ್ಯಾತಿಗೆ ಒಳಗಾಗಿರುವಂತದ್ದು. ಕಳೆದ 3-4 ತಿಂಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರದ ಪೊಲೀಸರು ಮೈಸೂರಿನ ರಿಂಗ್ ರಸ್ತೆಯಲ್ಲಿದ್ದಂತಹ ಒಂದು ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಮಾಡಿದ್ರು. ಅಲ್ಲದೆ ಸುಮಾರು 390 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಂಥದ್ದು. ಇದು ಮಾಸುವ ಮುನ್ನವೇ ಇದೀಗ ದೆಹಲಿಯ ಎನ್ಸಿಬಿ ಪೊಲೀಸರು ಮೈಸೂರಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಬ್ಬಾಳ್ನಲ್ಲಿ ಇರತಕ್ಕಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದಾಳಿಯನ್ನು ನಡೆಸಿ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿರುವಂತದ್ದು ಸದ್ಯ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ್ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರು ಎಲ್ಲೋ ಒಂದು ಕಡೆ ಡ್ರಗ್ಸ್ ಫ್ಯಾಕ್ಟರಿಗಳು ಹೆಚ್ಚಾಗ್ತಿದೆಯಾ, ಡ್ರಗ್ಸ್ ನಗರ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಮೂಡ್ತಾ ಇರುವಂತದ್ದು. ಅಲ್ಲದೆ ಈ ಬಗ್ಗೆ ಏನು ದೆಹಲಿಯ ಪೊಲೀಸರು ದಾಳಿ ಮಾಡಿದ ಬಳಿಕ ಮಾತನಾಡಿದಂತಹ ಮೈಸೂರಿನ ಕಮಿಷನರ್ ಸೀಮಾ ಲಟ್ಕರ್ ಅವರು ಇಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳಾಗಲಿ ರಾಸಾಯನಿಕ ವಸ್ತುಗಳಾಗಲಿ ಪತ್ತೆ ಆಗಿಲ್ಲ, ಕೇವಲ ಫಿನೈಲ್ ಹಾಗೂ ಏನು ಡಿಟರ್ಜೆಂಟ್ ಸೋಪನ್ನ ತಯಾರು ಮಾಡುವಂತ ಒಂದಷ್ಟು ವಸ್ತುಗಳು ಸಿಕ್ಕಿತ್ತು ಅನ್ನುವಂತೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅಲ್ಲದೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇಲ್ಲಿ ಮೈಸೂರಿನಲ್ಲಿ ಯಾವುದೇ ರೀತಿಯ ಫ್ಯಾಕ್ಟರಿ ಆಗಲಿ ಇದ್ಯಾವುದು ಪತ್ತೆ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆದರೆ ಇದೀಗ ಎನ್ಸಿಬಿ ಪೊಲೀಸರು ದೆಹಲಿ ಅಂದ್ರೆ ಸೂರತ್ನಲ್ಲಿ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಮಾಡಿರುವಂತದ್ದು. ಮೈಸೂರಿನಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ. 35 ಕೆಜಿ ಮೆಫೆಡನ್ ಅದು ಕೂಡ ಒಂದು ವಾಹನದಲ್ಲಿ ಇತ್ತು, ಅದು ಕೂಡ ಸಿಕ್ಕಿದೆ. ಅಲ್ಲದೆ 500 ಕೆಜಿಗೆ ಹೆಚ್ಚು ಡ್ರಗ್ಸ್ ತಯಾರಿಸುವಂತಹ ಒಂದು ರಾಸಾಯನಿಕ ವಸ್ತುಗಳು ಸಹ ಸಿಕ್ಕಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಎಲ್ಲೋ ಒಂದು ಕಡೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಪೊಲೀಸರು ಇರಬಹುದು, ಎಸ್ಪೆಷಲಿ ಮೈಸೂರಿನ ಪೊಲೀಸರು ಡ್ರಗ್ಸ್ ನ ಮಟ್ಟ ಹಾಕುವಲ್ಲಿ ಹಾಗೂ ಪತ್ತೆ ಮಾಡುವಲ್ಲಿ ವಿಫಲ ಆದ್ರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈ ದೆಹಲಿ ಈ ಹಿಂದೆ ಮಹಾರಾಷ್ಟ್ರದಿಂದ ಬಂದಂತಹ ಪೊಲೀಸರು ಡ್ರಗ್ಸ್ ಫ್ಯಾಕ್ಟರಿಯನ್ನ ಪತ್ತೆ ಮಾಡಿದ್ರು. ಇದೀಗ ಡೆಲ್ಲಿಯಿಂದ ಬಂದಂತಹ ಪೊಲೀಸರು ಮೈಸೂರಿನ ಹೆಬ್ಬಾಳೆ ಇರಬಹುದು ಹಾಗೂ ಮೈಸೂರಿನ ಹೊರವಲಯದಲ್ಲಿರ್ತಕ್ಕಂತಹ ಏನು ಯಾಂದಳ್ಳಿಯಲ್ಲಿ ಒಂದು ಮನೆಯಲ್ಲಿ ಒಂದು ಲ್ಯಾಬ್ ಏನಿತ್ತು ಅದನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಕಡೆ ಅನುಮಾನವಂತೂ ಮೂಡುತ್ತೆ, ಎಲ್ಲೊಂದು ಕಡೆ ಪೊಲೀಸರು ಸಹ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇನ್ನು ಸಂಸದ ಯದುವೀರ್ ಒಡೆಯರ್ ಅವರು ಸಹ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಎಸ್ಪೆಷಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಮೈಸೂರು ಹೇಳಿ ಕೇಳಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಪ್ರಖ್ಯಾತಿಯನ್ನ ಹೊಂದಿತ್ತು. ಆದ್ರೆ ಇದೀಗ ಪದೇ ಪದೇ ಡ್ರಗ್ಸ್ ವಿಚಾರದಲ್ಲಿ ಮೈಸೂರಿನ ಹೆಸರು ಕೇಳ್ತಾ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಪೊಲೀಸರು ಈ ಡ್ರಗ್ಸ್ ಅನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅಲ್ಲದೆ ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ ಬಂದಂತಹ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆಗುತ್ತೆ, ದೆಹಲಿಯಿಂದ ಬಂದಂತಹ ಪೊಲೀಸರು ಡ್ರಗ್ಸ್ ಕೈಗಾರಿಕಾ ವಲಯದಲ್ಲಿ ಮಾಡ್ತಾ ಇರುವಂತಹ ಡ್ರಗ್ಸ್ ಲ್ಯಾಬ್ ಏನಿದೆ ಅದನ್ನ ಪತ್ತೆ ಹಚ್ತಾರೆ. ಆದ್ರೆ ಮೈಸೂರಿನಲ್ಲೇ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಆಗಿರ್ಬೋದು ಹಾಗೂ ಮೈಸೂರಿನಲ್ಲೇ ಇರ್ತಕ್ಕಂಥ ಪೊಲೀಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಯದುವೀರ್ ಅವರು ಸಹ ಕೇಳಿದ್ದಂಥದ್ದು. ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರತಿನಿಧಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ನಾವು ಕರೆದಿದ್ದ ಕೂಡಲೇ ತಾವು ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಾ. ಇವತ್ತು ಅತ್ಯಂತ ಒಂದು ಗಂಭೀರವಾದಂಥ ವಿಷಯ ಕುರಿತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಮಾದಕ ವಸ್ತು ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೇಡ್ ನಡೆದಿತ್ತು ನಿನ್ನೆ ಮೊನ್ನೆ. ಕೂಡಲೇ ಕಮಿಷನರ್ ಅವರು ಮತ್ತು ಗೃಹ ಸಚಿವರು ಕೂಡ ತಮ್ಮ ನಿಲುವನ್ನು ಕೊಟ್ಟಿದ್ರು ಅಥವಾ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇದು ಯಾವುದೇ ರೀತಿ ಮಾದಕ ವಸ್ತುಗಳು ಇಲ್ಲಿ ಸಿಕ್ಕಿರಲಿಲ್ಲ ಅಂತ ಅವ್ರು ಕೊಟ್ಟಿದ್ರು. ಬರೀ ಫಿನೈಲ್ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದು, ಮತ್ತು ಯಾವುದೇ ರೀತಿ ಡ್ರಗ್ಸು ಇಲ್ಲಿ ಪತ್ತೆ ಆಗಿಲ್ಲ ಅಂತ ಹೇಳಿದ್ರು. ಅದರ ಆಧಾರ ಮೇಲೆ ನಾವೆಲ್ಲರೂ ನಮ್ಮ ಟ್ವೀಟ್ಗಳು ನಮ್ಮ ಘೋಷಣೆಗಳು ನಾವು ಕೊಟ್ವಿ. ಒಂದಂತೂ ಸತ್ಯ, ಇಲ್ಲಿ ಮೈಸೂರು ಏನಕ್ಕೆ ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಪ್ರಕರಣ ಇಲ್ಲಿ ಎಲ್ಲಾನು ಕೂಡ ಮೈಸೂರು ಕಡೆಗೆ ಬರ್ತಾ ಇದೆ ಅಂತ ನಮ್ಮೆಲ್ಲ ನಿಲುವನ್ನು ಕೊಡ್ತೀವಿ. ಇವತ್ತು ಬೆಳಗ್ಗೆ ನಮ್ಮ NCB ಅಂದರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಸಚಿವರಾದಂತಹ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥದ್ದು NCBಯಿಂದ ಈ ರೇಡನ್ನು ನಡೆದಿದೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಅವರು ಇದು ಮಾಡದೆ ಹೋಗಿದ್ರೆ ನಮ್ಮ ಮೈಸೂರಲ್ಲಿ ಇದು ನಡೀತಾ ಇರ್ತಕ್ಕಂಥ ಏನು ಡ್ರಗ್ಸ್ ಸಿಂಡಿಕೇಟ್ ಇದೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅರಿವು ಇರಲಿಲ್ಲ. ಮತ್ತು ಇಂಥ ಚಟುವಟಿಕೆಗಳು ಏನು ಮೈಸೂರಿನಲ್ಲಿ ನಡೀತಾ ಇತ್ತು ಅದು ನಿಜಕ್ಕೂ ಕೂಡ ಒಂದು ಕಠಿಣವಾದಂಥ ಕ್ರಮ ತಗೊಳ್ಳುವಂಥದ್ದು ಇವತ್ತು ಇಲ್ಲಿ ಸ್ಥಳೀಯವಾಗಿ ಏನೂ ಆಗ್ತಾ ಇಲ್ಲ. ಸೊ ಇವರು ಮಾಡಿದ್ದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಸಹಜವಾಗಿ ನಮಗೆ ಪ್ರಶ್ನೆ ಇರೋದು ಏನಕ್ಕಂದರೆ ಇವತ್ತು ಇಬ್ಬರು ಕಮಿಷನರ್ ಇರ್ಬೋದು ಮತ್ತು ಗೃಹ ಸಚಿವರು ಇರ್ಬೋದು, ಇಬ್ಬರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು. ಅವರು ಅತ್ಯಂತ ಒಂದು ಮಹತ್ವವಾದಂಥ ಹುದ್ದೆ. ಇಬ್ಬರೂ ಸಹ ಇವತ್ತು ಭಾಳ ಶೀಘ್ರದಲ್ಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇಲ್ಲಿ ಯಾವುದೇ ರೀತಿಯ ಡ್ರಗ್ಸ್ ಒಂದು ಇರಲಿಲ್ಲ, ಮಾದಕ ವಸ್ತುಗಳು ಇರಲಿಲ್ಲ, ಇದು ಒಂದು ಏನೇ ಯೂನಿಟ್ ಇರಲಿಲ್ಲ, ಬರೀ ಕ್ವೆಶ್ಚನಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಅಂತ ಬಹಿರಂಗವಾಗಿ ತಮ್ಮ ಮಾಧ್ಯಮದ ಮೂಲಕ ನಮಗೂ ಸಿಕ್ಕಿತ್ತು. ಅದರ ಆಧಾರ ಮೇಲೆ ನಾವು ಕೂಡ ನಮ್ಮ ಘೋಷಣೆಗಳು ಮಾಡಿದ್ವಿ.
ಆದರೆ ಇವತ್ತು ಈ ರಿಪೋರ್ಟಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಡೀ ಒಂದು ಡ್ರಗ್ ಸಿಂಡಿಕೇಟ್ ಅನ್ನು ಕೂಡ ಇವತ್ತು ಅನ್ಕವರ್ ಮಾಡಿದ್ದಾರೆ. ಆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಯೂನಿಟ್ ಅಲ್ಲಿ ಫುಲ್ ಫ್ಲೆಜ್ ಕ್ಲಾಂಡಸ್ಟೈನ್ ಲ್ಯಾಬ್ ವಿತ್ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್. ಅಂದ್ರೆ ಸಂಪೂರ್ಣವಾಗಿ ಒಂದು ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡುವಂಥದ್ದು ಏನು ಕಾರ್ಖಾನೆ ಅಂತ ವ್ಯವಸ್ಥೆ ಬೇಕಾಗಿದೆ ಇಲ್ಲಿ ಇತ್ತು ಅಂತ ಈ ಒಂದು ವರದಿ ಪ್ರಕಾರ ಇವತ್ತು ಬಹಿರಂಗ ಆಗಿದೆ. ಮೈಸೂರಿನಲ್ಲಿ ಹಿಂದೆ ಹೋಲಿಸ್ಕೊಂಡು ಇತ್ತೀಚೆಗೆ ಕ್ರೈಮ್ ರೇಟ್ಗಳು ಸಹ ಜಾಸ್ತಿ ಆಗಿರುವಂಥದ್ದು. ಅರಮನೆಯ ಮುಂಭಾಗ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಇರ್ಬೋದು, ಎಸ್ಪೆಷಲಿ ಹುಣಸೂರಿನ ದರೋಡೆ ಪ್ರಕರಣಗಳಿರ್ಬೋದು, ಎಲ್ಲವನ್ನು ಸಹ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲದೆ ನಿನ್ನೆ ಮೈಸೂರಿಗೆ ಬಂದಂತಹ ಗೃಹ ಸಚಿವರು ಸಹ ಮೈಸೂರಿನಲ್ಲಿ ದೆಹಲಿ NCB ಪೊಲೀಸರು ದಾಳಿ ಮಾಡಿದಂತ ವೇಳೆ ಏನು ಸಿಕ್ಕಿಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಈ ಫಾಲೋ ಅಪ್ ಕೇಸಸ್ ಅಂತ ಇರುತ್ತೆ, ಅಲ್ಲೆಲ್ಲಾದ್ರೂ ಯಾರಾದರೂ ಸಿಕ್ಕಿದಾಗ ಅವ್ರ ಫೋನ್ ನಂಬರ್ಸು ಅದು ಇದು ಇದ್ದಾಗ ಅಂಥದ್ರಲ್ಲಿ ಹುಡ್ಕೊಂಡು ಬರ್ತಾರೆ. ಆ ರೀತಿ ಬಂದಿದ್ದಾರೆ. ಬಟ್ ಇಲ್ಲಿ ಏನು ಅವರಿಗೇನು ಯಾವುದೇ ಡ್ರಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಯಾವುದೇ ವಸ್ತುಗಳು ಅಲ್ಲಿ ಇಲ್ಲ. ಫಿನೈಲ್ ತಯಾರು ಮಾಡೋದಕ್ಕೆ ಅವರು ಕೆಲವು ರಾ ಮೆಟೀರಿಯಲ್ಸ್ ಇಟ್ಕೊಂಡಿದ್ರು ಅಂತ. ಡ್ರಗ್ಸಿಗೆ ಸಂಬಂಧಪಟ್ಟಂಥ ರಾ ಮೆಟೀರಿಯಲ್ಸ್ ಯಾವುದೂ ಇಲ್ಲ. ಆಮೇಲೆ ಅವರು ಬೇರೆ ಇನ್ನೂ ಅವರೇನೋ ರಿಲೇಟಿವ್ಸ್ ಅಂತ ಅಲ್ಲಿದ್ದವರು ಏನೋ ರಿಲೇಟಿವ್ಸ್ ಅಂತೇಳಿ ಫಾಲೋಅಪಿಗೆ ಬಂದಿದ್ದಾರೆ. ನಮ್ಮವರು ಭಾಳ ಹೋಗ್ತಾ ಇರ್ತಾರೆ ರಾಜಸ್ಥಾನಿಗೆ, ಉತ್ತರ ಪ್ರದೇಶಿಗೆ, ಅವೆಲ್ಲ ಬೇರೆ ಮಹಾರಾಷ್ಟ್ರಗೆ, ಬೇರೆ ಬೇರೆ ಕಡೆಯಲ್ಲಿ ನಮ್ಮವರು ಕೂಡ ಹೋಗ್ತಿರ್ತಾರೆ. ಅದು ಒಬ್ರು ಸಹಕಾರ ಕೊಡಲೇಬೇಕು. NCBನವ್ರು ಬಂದಿದ್ದಾರೆ, ಅವ್ರಿಗೆ ನಮ್ಮವ್ರನ್ನ ಫಸ್ಟ್ ನಮ್ಮವ್ರಿಗೆ ತಿಳಿಸಿ ಆಮೇಲೆ ಅವರು ಇಟ್ ಇಸ್ ನಾಟ್ ಎ ರೈಡ್, ಅದನ್ನ ಅವರು ವೆರಿಫಿಕೇಶನ್ ಅಂತ ಮಾಡಿಕೊಂಡು ಬಂದರು. ಎಲ್ಲೋ ಒಂದು ಕಡೆ ಗೃಹ ಸಚಿವರಿಗೂ ಸಹ ಸುಳ್ಳನ್ನು ಹೇಳಿ ಮಾಹಿತಿಯನ್ನು ಕೊಡದೆ ಮುಚ್ಚಿಡ್ಲಾಯ್ತಾ ಅನ್ನುವಂತಹ ಒಂದು ಅನುಮಾನ ಸಹ ಕಾಡ್ತಾ ಇರುವಂಥದ್ದು. ಅಥವಾ ನಿಜಕ್ಕೂ ಕೂಡ ಮೈಸೂರು ಪೊಲೀಸರಿಗೆ ಡ್ರಗ್ಸ್ ಪತ್ತೆಯಾಗಿರೋದು ಗೊತ್ತಿರಲಿಲ್ವಾ ಅಥವಾ ಗೊತ್ತಿದ್ದು ಮುಚ್ಚಿಡಲು ಯತ್ನ ಮಾಡಿದ್ರ ಅನ್ನುವಂತಹ ಒಂದಷ್ಟು ಕಮೆಂಟ್ಗಳು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಓಡಾಡ್ತಾ ಇರುವಂಥದ್ದು. ಅಲ್ಲದೆ ಸಂಸದ ಯದುವೀರ್ ಆದಿಯಾಗಿ ಎಲ್ಲರೂ ಸಹ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೋ ಇದ್ದಂತ ಅಂದ್ರೆ ಮೈಸೂರಿನಲ್ಲಿ ಕಣ್ಣೆದುರಿಗೆ ಆಗ್ತಾ ಇರುವಂತಹ ಒಂದಷ್ಟು ಏನಿದೆ ಏನು ಈ ಕಾನೂನಿಗೆ ವಿರುದ್ಧವಾದಂತಹ ಈ ಚಟುವಟಿಕೆಗಳಿದೆ, ಇದನ್ನ ಬ್ರೇಕ್ ಹಾಕುವಲ್ಲಿ ಪೊಲೀಸರು ವಿಫಲ ಆಗ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಏನೇ ಇರ್ಬೋದು, ದಸರಾ ಸೇರಿದಂತೆ ವಿಶ್ವವಿಖ್ಯಾತ ಪಾರಂಪರಿಕ ಕಟ್ಟಡಗಳಿಗೆ ಹೆಸರಾಗಿದ್ದಂತಹ ಮೈಸೂರು ಇದೀಗ ಪದೇ ಪದೇ ಡ್ರಗ್ಸ್ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮೈಸೂರಿಗೆ ರಾಷ್ಟ್ರ ಮಟ್ಟದಲ್ಲಿ ಅಪಖ್ಯಾತಿ ಒಳಗಾಗ್ತಿದೆಯೇ, ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪೊಲೀಸರು ಹಾಗೂ ರಾಜ್ಯ ಸರ್ಕಾರ, ಗೃಹ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಮೈಸೂರಿನ ನಾಗರಿಕರ ಒಂದು ಕೂಗಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.